ಕರ್ನಾಟಕದಲ್ಲಿ ಪ್ರಖ್ಯಾತ ಪಡೆದಿರುವಂಥ ಹಾಗೂ ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂಥ ಬಾದಾಮಿ ಬನಶಂಕರಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶನಿವಾರ ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಲಕ್ಷಾಂತರ ಭಕ್ತರ ಭಕ್ತಿ ಭಾವಗಳ ಸಂಗಮಗಳ ನಡುವೆ ಸಂಭ್ರಮ ಸಡಗರದಿಂದ ರಥೋತ್ಸವ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಡಿಸೆಂಬರ್ 27ರಿಂದ ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಶನಿವಾರ ಬೆಳಗ್ಗೆ ಬನಶಂಕರಿ ದೇವಿಗೆ ರುದ್ರಾಭಿಷೇಕ ಹಾಗೂ ಕ್ಷೀರಾಭಿಷೇಕವನ್ನು ಪೂಜಾರ ಕುಟುಂಬದವರು ನೆರವೇರಿಸಿದರು. ನಂತರ ಸಾಂಪ್ರದಾಯಿಕ ರಥಾಂಗ ಹೋಮ ಮತ್ತು ಪೂಜೆ ನೆರವೇರಿಸಿ ಮಾಡಲಗೇರಿಯಿಂದ ತಂದ ರಥದ ಹಗ್ಗದಿಂದ ಭಕ್ತರು ರಥವನ್ನು ಎಳೆದರು. ರಥಕ್ಕೆ ಉತ್ತತ್ತಿ, ಲಿಂಬೆಹಣ್ಣು, ಬಾಳೆಹಣ್ಣು ಸಮರ್ಪಿಸಿ ಬನಶಂಕರಿ ದೇವಿ ನಿನ್ನ ಪಾದುಕೆ ಶಂಭೂಕೋ ಎಂದು ನಾಮಸ್ಮರಣೆಗಳೊಂದಿಗೆ ಭಕ್ತರು ಭಕ್ತಿಯನ್ನು ಮೆರೆದರು. ಈ ಸಂದರ್ಭದಲ್ಲಿ ಬನಶಂಕರಿ ದೇವಸ್ಥಾನದ ಸಮಿತಿಯ ಚೇರ್ಮನ್ ವೆಂಕಟೇ ಭಟ್, ಪೂಜಾರಿ ಸೇರಿದಂತೆ ಇತರ ಕುಟುಂಬದವರು ಉಪಸ್ಥಿತರಿದ್ದರು. ಮಹಾರಥೋತ್ಸವದಲ್ಲಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ, ಪುರಸಭಾ ಸದಸ್ಯ ಮಂಜುನಾಥ್ ಹೊಸಮನಿ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಭಾಗವಹಿಸಿದ್ದರು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ಭಾಗವಹಿಸಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜರುಗಿಸಲಾಗಿತ್ತು. ಬನಶಂಕರಿ ದೇವಿಯ ಜಾತ್ರೆ ಅಂದರೆ ಸಾಕು ಮನರಂಜನೆ ಜಾತ್ರೆ ಎಂಬುದು ಹೆಗ್ಗಳಿಕೆಯ ಮಾತು. ಬೆಳಗ್ಗೆಯಿಂದ ಸಂಜೆವರೆಗೂ ಜಾತ್ರೆ ನಡೆದರೆ ಸಾಯಂಕಾಲದಿಂದ ಬೆಳಗಿನ ಜಾವವರೆಗೂ ನಾಟಕ ಪ್ರದರ್ಶನ ಮಾಡುತ್ತಿರುವುದು ವಿಶೇಷವಾಗಿದೆ. ಪ್ರತಿ ಸಾರಿಗಂತೂ ಈ ಬಾರಿಯೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರಿಗೆ ಹಾಗೂ ಭಕ್ತರಿಗೆ ಕಿರಿಕಿರಿ ಉಂಟಾಯಿತು. ಬನಶಂಕರಿಯಿಂದ ಬಾದಾಮಿಗೆ ಹೋಗಬೇಕಾದರೆ ಟ್ರಾಫಿಕ್ ಜಾಮ್ ಉಂಟಾಗಿ ಸುಮಾರು 2 ಗಂಟೆಗಳ ಕಾಲ ತಡವಾಗಿ ಸಂಚರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರೂ ಟ್ರಾಫಿಕ್ ಜಾಮ್ಗೆ ಸರಿಯಾಗಿ ವ್ಯವಸ್ಥೆ ಆಗಿರಲಿಲ್ಲ. ಆದರೂ ಸಹ ಪೊಲೀಸರ ಶ್ರಮದಿಂದಾಗಿ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಿದ ನಂತರ 2 ಗಂಟೆಗಳ ನಂತರ ಪ್ರಯಾಣ ಸರಳವಾಗಿ ನಡೆಯಿತು. ಮುಖ್ಯ ಹಾಸ್ಯ ಪಾತ್ರದಲ್ಲಿ ಹಾಗೂ ಚಲನಚಿತ್ರ ನಟ, ಸಿನಿಮಾ ನಟ, ಉತ್ತರ ಕರ್ನಾಟಕ ನಿಮ್ಮ ಜಾಗಗಳನ್ನ ಭದ್ರ ಮಾಡ್ಕೊಂಡು ನಾಟಕ ತಯಾರಿ ಹೆಣ್ಣ ಹೊಡಿದಾಡ ಕಣ್ಣ ನಾಟಕ ಸವಾರಿ ಹೆಣ್ಣ ಹೊಡಿದಾನ ಕಣ್ಣ, ಸವಾರಿ ಹೆಣ್ಣ ಹೊಡಿದಾನ ಕಣ್ಣ. ಬರೀ ಟಿಕೆಟ್ಗಳನ್ನ ತಗೊಂಡು ನಿಮ್ಮ ಜಾಗಗಳನ್ನ ಭದ್ರ ಪಡ್ಕೊಂಡ್ರಿ. ನಾಟಕ